ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆ, ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮೇತರ ನೌಕರರ ಒಕ್ಕೂಟದ ವತಿಯಿಂದ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸರ್ಕಾರ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಕೈಬಿಟ್ಟು ಪ್ರತಿಯೊಂದು ಸೇವೆಯನ್ನು ಮಾರುಕಟ್ಟೆಯ ಸರಕನ್ನಾಗಿಸಿ, ವೇತನ ಆಯೋಗದಲ್ಲಿ ಕಾಯಮೇತರ ನೌಕರರನ್ನು ಸೇರಿಸಿ, ಹುದ್ದೆ ಖಾಯಂ ಆಗುವವರೆಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಹೀಗೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಭಾರತಿ ಹೊನ್ನಾಳಿ, ಮೌನೇಶ್ ಪೋತದಾರ್, ಆನಂದ್ ಮುದಗೊಂಡ್, ಜುಬೇರ್ ಮುದ್ದೇಬಿಹಾಳ್, ಸಂತೋಷ್ ಬಾಬರ್, ಸತೀಶ್ ನಿಂಬಾಳ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಬಾಹ್ಯ ಮೂಲ ಸಿಬ್ಬಂದಿಗಳು ಭಾಗವಹಿಸಿದರು. ಪ್ರತಿಫಲ ಇನ್ನೂವರೆಗೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ನಮ್ಮ ಶ್ರಮವನ್ನ ಒಳ್ಳೆ ರೀತಿಯಾಗಿ ಬಳಕೆ ಮಾಡಿಕೊಂಡು ನಮಗೆ ಶೋಷಣೆ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಿದ್ರೆ ಇವತ್ತಿನ ಸರ್ಕಾರಗಳೇ ಮಾಡ್ತಾ ಇದ್ದಾವೆ. ಆ ಸರ್ಕಾರಗಳಿಗೆ ನಾನು ನೇರವಾಗಿ ಹೇಳ್ತೇನೆ, ಇಂಥ ಅನಿಷ್ಟ ಪದ್ಧತಿಯನ್ನ ತೊಳೆದೂಡಿಸಿ ನಮಗೆ ನೇರವಾಗಿ ನಮ್ಮ ಹಣ, ನಾವು ದುಡಿತಿರ್ತಕ್ಕಂಥ ಹಣವನ್ನು ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ. ಇಂಥ ಒಳ್ಳೆ ಕೆಲಸ ನೀವು ಯಾಕೆ ಇಂಥ ನಮ್ಮ ಎಷ್ಟೋ ನೌಕರ, ಸುಮಾರು ಜನ, ಎಷ್ಟು ನೌಕರರ ಲೆಕ್ಕನೇ ಇಲ್ಲ. ಅಂಥ ನೌಕರರಿಗೆ ಇವತ್ತು ಸರ್ಕಾರಗಳು ಶೋಷಣೆ ಮಾಡ್ತಾ ಅಂತ ಶೋಷಣೆಯನ್ನು ತಡೆಗಟ್ಟಬೇಕು. ನಾವು ಸುಮಾರು 5-6 ತಿಂಗಳಾಯಿತು, ಪ್ರತಿ ವರ್ಷ ಸುಮಾರು 7 ತಿಂಗಳು 6 ತಿಂಗಳು ಸ್ಯಾಲ್ರಿ ಆಗಲ್ಲ. ಆದರೂ ನಮ್ಮ ಅಂಥ ಕಷ್ಟ ನೋವುಗಳ ನಡುವೆ ನಾವು ಸರ್ಕಾರದ ಕೆಲಸಕ್ಕೆ ಯಾವುದೇ ಚ್ಯುತಿ ಬರದಂತೆ ನಮ್ಮ ಕಷ್ಟಗಳನ್ನು ಬದಿಗೊತ್ತಿ ಸರ್ಕಾರದ ಸೇವೆಗಾಗಿ, ಸರ್ಕಾರದ ನಿಷ್ಠೂರವಾಗಿ, ಪ್ರಾಮಾಣಿಕವಾಗಿ ಮತ್ತು ಶ್ರಮಿಕರಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಆ ಶ್ರಮಿಕರ ಸೇವೆಗೆ, ಆ ಶ್ರಮಿಕರ ಬದ್ಧತೆಗೆ, ಆ ಶ್ರಮಿಕರ ಕಷ್ಟಕ್ಕೆ, ಶ್ರಮಿಕರ ನೋವಿಗೆ ಇಡೀ ಭಾರತದ ಜನರು ಮತ್ತು ಸರ್ಕಾರಗಳು ನಮಗೆ ಸ್ಪಂದನೆ ಮಾಡಬೇಕಾಗಿದೆ. ನಮ್ಮ ವೇತನ ನೋಡಿದ್ರೆ ಅತ್ಯಂತ ನಿಕೃಷ್ಟವಾದ ವೇತನ, ನಮ್ಮ ಜೀವನ ನಡೆಸೋದು ಬಹಳ ಕಠಿಣವಾದಂಥ ವೇತನ ಅದ. ಅಂಥದ್ರ ನಡುವೆಯೂ ನಾವು ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೊಂಟಿದ್ದೇವೆ. ಅಂಥ ನಡುವೆಯೂ ನಾವು ಸಮಾಜಕ್ಕಾಗಿ ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೇವೆ. ಅಂದರೆ ಸಮಾಜವು ನಮ್ಮ ಬೆನ್ನ ಹಿಂದೆ ಇರಬೇಕು, ಅದೇ ರೀತಿ ಸರ್ಕಾರವು ನಮ್ಮ ಬೆನ್ನ ಹಿಂದೆ ಇರಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ಈಗ ಇನ್ನೊಂದು ಹೊಸ ಪದ್ಧತಿಗಳನ್ನು ಚಿಂತನೆ ಮಾಡ್ತಾ ಇದೆ ಸರ್ಕಾರ. ಬೀದರ್ ಮಾದರಿ ಇನ್ನೂ ಶೋಷಣೆ ಮಾದರಿ ನನ್ನ ಅಭಿಪ್ರಾಯದಲ್ಲಿ, ನಮ್ಮ ಎಲ್ಲ ನೌಕರ ಅಭಿಪ್ರಾಯದಲ್ಲಿ ಇದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ. ಇದೊಂದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ ಅದ. ಅದಕ್ಕೆ ಇಂಥ ಜೀತ ಪದ್ಧತಿ, ಇಂಥ ಮಾಡರ್ನ್ ಜೀತ ಪದ್ಧತಿಗಳನ್ನು ತೊಳೆದೂಡಿಸಿ ನಮಗೆ ನೇರವಾದ ಪಾವತಿಯನ್ನು ಕೊಡ್ರಿ, ನಮ್ಮ ಸೇವೆಗೆ, ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕಳಕಳಿ ಎಂದು ಕೇಳ್ಕೊತೇವೆ. ಯಾಕಂದ್ರೆ ನಾವು ಅಷ್ಟು ನಮ್ಮ ತ್ರಾಸದ, ಆ ತ್ರಾಸ ನಡುವೆ ನಿಮ್ಗೆ ಕೂಡ ನಾವು ಕೆಲಸ ಮಾಡ್ಲಾತ್ತೇವೆ. ದಯವಿಟ್ಟು ನೀವು ಇಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ತೊಡೆದೂಡಿಸಿ ನಮ್ಮ ನೇರ ಪಾವತಿಯನ್ನು ಮಾಡಬೇಕಂತ ನಾವು ಎಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಘನವ್ಯಕ್ತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅವ್ರ ಪ್ರಣಾಳಿಕೆ ಒಳಗೆ ಅದ, ಚುನಾವಣೆಗೆ ಬರೋ ಪೂರ್ವದಲ್ಲಿ ಪ್ರಣಾಳಿಕೆ ಒಳಗೆ ಹಾಕೊಂಡು ಬಂದಾರ. ಆ ಪ್ರಣಾಳಿಕೆ ನೋಡಿ ನಾವೆಲ್ಲ ಬೆಂಬಲ ಕೊಟ್ಟೇವಿ. ಅಂತ ಪ್ರಣಾಳಿಕೆ ತಕ್ಕಂತೆ ನೀವು ನುಡಿದಂತೆ ನಡೆಯುವಂಥ ಸರ್ಕಾರ ಅಂತ ಹಲವಾರು ಬಾರಿ ಹೇಳ್ತೀರಿ. ಹಂಗೆ ಅದೇ ಬಾರಿ ನಮ್ಮ ಹೊರಗುತ್ತಿಗೆ ನೌಕರರಿಗೂ ಕೂಡ ನೀವು ನುಡಿದಂತೆ ನಡೆಯುವಂಥ ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಶುಭ ಹಾರೈಸಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದ. ಸರ್, ಇವತ್ತಿನ ದಿನ ಕನಿಷ್ಠ ವೇತನ ಜಾರಿಗಾಗಿ ಒಂದು ಬೃಹತ್ ಹೋರಾಟವನ್ನು ಮಾಡ್ತಾ ಇದೆ ಸರ್. ಯಾಕೆ, ಏನು ಸಮಸ್ಯೆ? ಸರ್, ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಸರ್. ಪ್ರತಿಯೊಂದು ಇಲಾಖೆಯಲ್ಲಿ ಸುಮಾರು 10-20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾರಿಗೂ ಕೂಡ ಇಲ್ಲಿವರೆಗೂ ಕನಿಷ್ಠ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡ್ತಾ ಇಲ್ಲ. ಆ ಒಂದು ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಕಾಯಮೇತರ ನೌಕರರ ಸಂಘವು ಇಂದು ಜಿಲ್ಲೆಯ ಎಲ್ಲ ಕಚೇರಿಗಳ ಮತ್ತು ಎಲ್ಲ ನೌಕರರ ಹೋರಾಟ ಪರವಾಗಿ ಇಂದು ಜಿಲ್ಲಾಧಿಕಾರಿ ಮನವಿ ಸಲ್ಲಿಸ್ತಾ ಇದೆ ಸರ್. ಸರ್ಕಾರ ಆಫೀಸ್ನಲ್ಲಿ ದುಡಿತೀರಿ, 6 ದಿನ ಸರಿಯಾದ ವೇತನ ಇಲ್ಲ ಅಂತಂದ್ರೆ ಸರ್, ನಮಗೆ ಈಗ ಹೆಂಗಾಗಿದೆ ಅಂದ್ರೆ ನಾವು ಮಹಿಳಾ ಮತ್ತು ಮಕ್ಕಳ ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಾಕ್ತೇವೆ ಸರ್. ಆದ್ರೆ ಪರಿಸ್ಥಿತಿ ಹೆಂಗಾಗ್ಯದ, ನಮ್ಗೆ ಇವಾಗ 5-6 ತಿಂಗಳ ಪಗಾರ ಇಲ್ಲ, ಒಂದೊಂದು ಇಲಾಖೆಯಲ್ಲಿ 8 ತಿಂಗಳ ಪಗಾರ ಇಲ್ಲ. ಈ ರೀತಿ ಆಗೋದ್ರಿಂದ ಏನಲ್ಲತ್ತ ಸರ್, ನಮ್ಮ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟ ಆಗ್ಯದ.
ಪ್ರತಿಯೊಂದು ಬಾಡಿಗೆ ತುಂಬಾಕು ಕಷ್ಟ, ಮಕ್ಕಳ ಫೀ ತುಂಬಾಕು ಕಷ್ಟ, ಈ ರೀತಿ ಅನಾನುಕೂಲ ಆಗತ್ತ ಸರ್. ಸರ್ ಹಂಗಂದ್ರೆ ನೀವು ಗುತ್ತಿಗೆ ಆಧಾರ ನೌಕರು ಅನ್ನಂಗಾಯ್ತು ಸರ್. ಹಾ, ಗುತ್ತಿಗೆ ಆಧಾರ ನೌಕರಿ ಸರ್. ಎಷ್ಟು ವರ್ಷ ಆಯ್ತು ನೀವು ಈ ಇಲಾಖೆ? ನಾ 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು. ಹಾಂ ಸರ್. ಸರಿಯಾಗಿ ಪ್ರತಿ ತಿಂಗಳು ವೇತನ ಆಗೋದಿಲ್ಲ ನಿಮ್ಗೆ? ಪ್ರತಿ ತಿಂಗಳು ಆಗಲ್ಲ ಸರ್. ಹಾಗಾದ್ರೆ ನೀವು ಸರ್ಕಾರಕ್ಕೆ ಏನಕ್ಕೆ ಇಷ್ಟಪಡ್ತೀರಿ ಸರ್? ಸರ್ಕಾರಕ್ಕೆ ಹೇಳೋದು ಒಂದೇ ಸರ್, ಈಗ ಸರ್ಕಾರ ಒಂದು ಚಿಂತನೆಯಲ್ಲಿದೆ ಸರ್. ಬೀದರ್ ಮಾದರಿಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಂದು ಸೊಸೈಟಿ ರಚನೆ ಮಾಡಬೇಕಂತ ಒಂದು ಚಿಂತನೆಯಲ್ಲಿದೆ ಸರ್. ಆ ಚಿಂತನೆಯನ್ನು ಕೈ ಬಿಟ್ಟು ಎಲ್ಲ ಗುತ್ತಿಗೆ ನೌಕರರನ್ನು ಒಳಗುತ್ತಿಗೆ ನೌಕರನಾಗಿ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ ಸರ್. ಸರ್ ಇವತ್ತಿನ ಜಮಾನಿಗೆ ಏನಾಗ್ಬಿಟ್ಟದ ಅಂತಂದ್ರೆ ಆದಷ್ಟು ಸರ್ಕಾರಿ ನೌಕರಿಗಳನ್ನು ತುಂಬುತ್ತಾ ಇಲ್ಲ. ನೀವು ಹೊರ ಗುತ್ತಿಗೆ ಒಳ ಗುತ್ತಿಗೆ ಆಧಾರದಲ್ಲಿ ತುಂಬಬೇಕಾಗ್ತದೆ. ನಿಮಗಾದ್ರೆ ಸರಿಯಾಗಿ ವೇತನ ಕೊಟ್ಟರೆ ಸರ್ಕಾರ ಒಂದು ಒಳ್ಳೇದಾಗ್ತದಲ್ಲ ಸರ್? ಹಾಗಾದ್ರೆ ಸರ್ ಕೆಲವೊಂದು ಸರ್ಕಾರ ವಿಚಾರ ಮಾಡ್ತಾ ಇದೆ, DC ಕಮಿಟಿ ಮಾಡಿ ನಂತರ ಹಂತ ಹಂತವಾಗಿ ಸರ್ಕಾರಿ KPSC ಮೂಲಕ ಸಿಬ್ಬಂದಿಗಳ ನೇಮಕ ಮಾಡಬೇಕಂತ ವಿಚಾರ ಮಾಡ್ತಾ ಇದೆ ಸರ್. ಅದ್ರ ಜೊತೆಗೆ ಅದು ಮಾಡಲಿ, ಆದರೆ 10-15 ವರ್ಷ ನಾವು ಕೆಲಸ ಮಾಡೋರಿಗೆ ಕನಿಷ್ಠ ನಮ್ಗೆ 50% ಮೀಸಲಾತಿ ಕೊಡೋದ್ರ ಜೊತೆ ಕನ್ಫರ್ಮ್ ಮಾಡ್ಬೇಕಂತ ನಮ್ಮ ಆಗ್ರಹ ಸರ್. ಸರ್ ನಿಮಗೆ ಈಗ ವೇತನ ಎಷ್ಟು ಕೊಡ್ತಾರೆ ಸರ್? ಸರ್ ಎಲ್ಲರಿಗೂ ಯಾವುದೇ ಒಂದು ಅಧಿಕಾರಿಗಳ ಹುದ್ದೆ ಹಿಡಿದು ಒಂದು ಸಣ್ಣ D ಗ್ರೂಪ್ ನೌಕರದಾಗ 30,000 ಮೇಲ್ಪಟ್ಟು ಯಾರಿಗೆ ಉದ್ಯೋಗ ಇಲ್ಲ ಸರ್, ನಾವು ವೇತನ ಇಲ್ಲ ಸರ್. ಹಾಗಾದ್ರೆ ಇದು ಕೂಡ 30,000 ರೂಪಾಯಿ ಕೊಟ್ಟರೆ ಕರೆಕ್ಟ್ ಪ್ರತಿ ತಿಂಗಳು ವೇತನ ಆಗೋದಿಲ್ಲ? ಪ್ರತಿ ತಿಂಗಳು ಆಗಲ್ಲ ಸರ್. ಆ ಒಂದು ಉದ್ದೇಶಕ್ಕಾಗಿ ನಾವು ಹೋರಾಟ ನಂಬ್ಕೊಂಡಿವಿ ಸರ್. ಸರ್ ಇವತ್ತಿನ ಹೋರಾಟ ಮಾಡ್ತಿದ್ರಿ, ಇದಕ್ಕೊಂದು ಸರ್ಕಾರ ಬಗ್ಗದೆ ಇದ್ದಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ ಸರ್? ಇವತ್ತು ನಾವು ಪ್ರತಿಯೊಂದು ಜಿಲ್ಲೆ ವ್ಯಾಪ್ತಿ ನಾವು ಹೋರಾಟ ಮಾಡ್ತಿದ್ದೇವೆ ಸರ್. ಮುಂದಿನ ದಿನದಲ್ಲಿ ರಾಜಧಾನಿಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನ ಕೈಗೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.